ಬ್ರೇಕ್ ನಂತರ ಮತ್ತೆ ಟಿವಿ9 ನ್ಯೂಸ್ಗೆ ಸ್ವಾಗತ. ಬಾಹುಬಲಿ ರಾಜಮೌಳಿ ನಿರ್ದೇಶನದ ಭಾರತೀಯ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಚಿತ್ರ. ಈ ಚಿತ್ರ ಹಿಟ್ ಆಗಿದ್ದೇ ಚಿತ್ರದಲ್ಲಿನ ಗ್ರಾಫಿಕ್ಸ್ ವರ್ಕ್ನಿಂದ. ಥಿಯೇಟರ್ನಲ್ಲಿ ಚಿತ್ರದಲ್ಲಿ ಬಾಹುಬಲಿ ಮಾಡ್ತಾ ಇದ್ದ ಸಾಹಸ ನೋಡಿ ಜನ ಹುಚ್ಚೆದ್ದು ಶಿಳ್ಳೆ ಹೊಡೆದಿದ್ರು, ಮೂಕ ವಿಸ್ಮಿತರಾಗಿದ್ರು. ಆದ್ರೆ ಮುಂಬೈನಲ್ಲೊಬ್ಬ ಯುವಕ ಬಾಹುಬಲಿ ಅಂತಾನೆ ಸಾಹಸ ಮಾಡೋದಿಕ್ಕೆ ಹೋಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಮುಂಬೈ ಮೂಲದ ಬಿಸಿನೆಸ್ ಮ್ಯಾನ್ ಯುವಕ ಇಂದರ್ ಪಾಟೀಲ್ ಕಳೆದ ಜುಲೈ 14ರಂದು ತನ್ನ ಸ್ನೇಹಿತರೊಂದಿಗೆ ಶಹಾಪುರದ ಮಹುಲಿ ಫೋರ್ಟ್ಗೆ ಹೋಗಿದ್ದ. ಈ ವೇಳೆ ಎಲ್ಲರೂ ಜಲಪಾತದಲ್ಲಿ ಆಡೋದಿಕ್ಕೆ ಹೋಗಿದ್ದಾರೆ. ಇಂದರ್ ಪಾಟೀಲ್ಗೆ ಬಾಹುಬಲಿಯ ಕ್ರೇಜ್ ಅದೆಷ್ಟಿತ್ತೋ ಗೊತ್ತಿಲ್ಲ. ಸರ್ಕಸ್ ಮಾಡಿ ಜಲಪಾತ ಮೇಲೇರಿ ಬಂಡೆ ಹತ್ತಿ ನಿಂತಿದ್ದ. ಎಲ್ರೂ ನೋಡಿ ನಾನೀಗ ಬಾಹುಬಲಿ ಜಂಪ್ ಮಾಡ್ತೀನಿ ಅಂತ ಎಲ್ಲರನ್ನು ಕೂಗಿ ಕರೆದಿದ್ದ. ಎಲ್ರೂ ನೋಡ್ತಾ ಇರುವಂತೆಯೇ ಬಾಹುಬಲಿ ಹಾರಿದಂತೆಯೇ ಹಾರಿದ್ದ. ಆದ್ರೆ ಹಾಗೆ ಹಾರಿದವನು ಆಗಿದ್ದು ಮಾತ್ರ ಶವ. ತಾನು ಕೂಡ ಬಾಹುಬಲಿಯಂತೆ ಸೂಪರ್ ಮ್ಯಾನ್ ಅಂದ್ಕೊಂಡು ಮೇಲಿಂದ ಕೆಳಕ್ಕೆ ಬಿದ್ದ ಇಂದರ್ ಪಾಟೀಲ್ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಯಾರೋ ಇದರ ವಿಡಿಯೋ ಮಾಡಿದ್ದು ಈ ವಿಡಿಯೋ ಈಗ ವೈರಲ್ ಆಗಿದೆ. ಪೊಲೀಸರು ಕೂಡ ಇಂದರ್ ಪಾಟೀಲ್ ಬಾಹುಬಲಿ ಜಂಪ್ನ ಕ್ರೇಜ್ಗೆ ಬಲಿಯಾಗಿದ್ದಾನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಾಹುಬಲಿ ಮಾಡಿದಂತೆ ಸಾಹಸ ಮಾಡೋಕೆ ಹೋಗಿ ಯುವಕನೊಬ್ಬ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ಸಿನಿಮಾದಲ್ಲಿ ತೋರಿಸುವಂತಹ ಗ್ರಾಫಿಕ್ಸ್ ಅನ್ನು ನೋಡಿ ಆತ ನಿಜ ಅಂತ ನಂಬಿಕೊಂಡು ಈ ರೀತಿ ಸಾಹಸ ಮೆರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇಂತಹ ಒಂದು ಮೂರ್ಖತನದ ಕೆಲಸಕ್ಕೆ ಆತ ಯಾಕೆ ಮುಂದಾದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಕ್ಷಣದ ತಪ್ಪಿನಿಂದಾಗಿ ಆತ ಈಗ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ, ಈ ಲೋಕವನ್ನೇ ತ್ಯಜಿಸಿದ್ದಾನೆ. ಈ ವಿಡಿಯೋ ನಾವೀಗ ನೋಡಬಹುದು. ಸಾಕಷ್ಟು ವೈರಲ್ ಆಗಿರುವಂತಹ ವಿಡಿಯೋ. ತುಂಬಾ ಜನರ ಮಧ್ಯೆನೇ ಈತ ಮೇಲ್ಗಡೆ ಹತ್ತಿ ಬಾಹುಬಲಿ ಜಂಪ್ ಮಾಡಿರುವ ರೀತಿಯೇ ಜಲಪಾತದಿಂದ ಕೆಳಗೆ ಹಾರ್ತಾನೆ. ಅದೇ ಹಾಗೆ ಕೆಳಗೆ ಹಾರಿದವನು ಬಾಹುಬಲಿ ತರ ಬದುಕುಳಿಲಿಲ್ಲ, ಬದಲಿಗೆ ಶವವಾಗಿದ್ದಾನೆ. ಇದು ನಡೆದಿರೋದು ಮುಂಬೈನಲ್ಲಿ. ಇಂದರ್ ಪಾಟೀಲ್ ಅಂತ ಈತನ ಹೆಸರು. ಈತ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿದ್ದಾನೆ. ಈತ ಬಾಹುಬಲಿಯಂತೆ ಸಾಹಸ ಮಾಡೋದಕ್ಕೆ ಹೋಗಿ ಪ್ರಾಣವನ್ನೇ ಕಳೆದುಕೊಂಡಿರುವ ಮುಂಬೈ ಮೂಲದ ಬಿಸಿನೆಸ್ ಮ್ಯಾನ್ ಯುವಕ. ಇನ್ನು ಜುಲೈ 14ರಂದು ನಡೆದಂತಹ ಘಟನೆ ಇದು. ತನ್ನ ಸ್ನೇಹಿತರ ಜೊತೆಗೆ ಶಹಾಪುರದ ಮಹುಲಿ ಫೋರ್ಟ್ಗೆ ಅಂತ ಈತ ಹೋಗಿದ್ದ. ಈ ವೇಳೆ ಎಲ್ಲರೂ ಕೂಡ ಜಲಪಾತದಲ್ಲಿ ಆಡೋದಿಕ್ಕೆ ಹೋಗಿದ್ದಾರೆ. ಆದ್ರೆ ಇಂದರ್ ಪಾಟೀಲ್ಗೆ ಬಾಹುಬಲಿಯ ಕ್ರೇಜ್ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಸರ್ಕಸ್ ಮಾಡಿ ಜಲಪಾತ ಮೇಲೇರಿ ಬಂಡೆ ಹತ್ತಿ ನಿಂತಿದ್ದ. ಎಲ್ಲರೂ ನೋಡಿ ನಾನೀಗ ಬಾಹುಬಲಿ ಜಂಪ್ ಮಾಡ್ತೀನಿ ಅಂತ ಎಲ್ಲರನ್ನು ಕೂಡ ಕೂಗಿ ಬೇರೆ ಕರೆದಿದ್ದ. ಎಲ್ಲರೂ ನೋಡ್ತಾ ಇರುವಂತೆಯೇ ಬಾಹುಬಲಿ ಹಾರಿದಂತೆಯೇ ಆತ ಹಾರಿದ್ದ. ನಾವೀಗ ಆ ದೃಶ್ಯದಲ್ಲಿ ನೋಡಬಹುದು ಆತ ಹಾರೋದಿಕ್ಕೆ ಮುಂದಾಗಿರೋದು. ಆದ್ರೆ ಹಾಗೆ ಹಾರಿದವನು ಮಾತ್ರ ಶವವಾಗಿ ಹೋಗಿದ್ದಾನೆ. ತಾನು ಕೂಡ ಬಾಹುಬಲಿಯಂತೆ ಸೂಪರ್ ಮ್ಯಾನ್ ಅಂತ ಅಂದ್ಕೊಂಡು ಮೇಲಿಂದ ಕೆಳಕ್ಕೆ ಬಿದ್ದಂತಹ ಇಂದರ್ ಪಾಟೀಲ್ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಯಾರೋ ಇದರ ವಿಡಿಯೋ ಮಾಡಿದ್ದು ಈ ವಿಡಿಯೋ ಈಗ ವೈರಲ್ ಆಗಿದೆ. ಇನ್ನು ಈ ಘಟನೆ ಬಗ್ಗೆ ಪೊಲೀಸರು ಕೂಡ ಸ್ಪಷ್ಟನೆ ಕೊಟ್ಟಿದ್ದು ಇಂದರ್ ಪಾಟೀಲ್ ಬಾಹುಬಲಿ ಜಂಪ್ನ ಕ್ರೇಜ್ಗೆ ಬಲಿಯಾಗಿದ್ದಾನೆ ಅಂತ ಸ್ಪಷ್ಟಪಡಿಸಿದ್ದಾರೆ.